ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನು ಮುಂದುವರಿಸ್ತೀವಿ. ರಾಜ್ಯದಲ್ಲಿ ಆಟೋ ಚಾಲಕರ ಸ್ಥಿತಿ ಅಂತೂ ಪಾಪ ದಿನದಿಂದ ದಿನಕ್ಕೆ ಶೋಚನೀಯ ಆಗ್ತಾ ಇದೆ. ಯಾಕಂದರೆ ಅವರ ಜೀವನದ ಬಂಡಿ ತೂಗೋದೇ ಆಟೋ ಓಡಿಸೋದ್ರ ಮೂಲಕ. ಆಟೋ ಓಡಿಸೋದಕ್ಕೆ ಗ್ಯಾಸ್ ಬೇಕು, ಅದು ಸಿಗ್ತಾ ಇಲ್ಲ. CNG ಮತ್ತು PNGಗಳ ಕೊರತೆ ಕಾಣಿಸ್ತಾ ಇದೆ. ಗೋವರ್ಧನ್ ಸುತ್ತಮುತ್ತ 4 ಗ್ಯಾಸ್ ಬಂಕ್ಗಳು ಬಂದ್ ಆಗಿದೆ, ಆಪರೇಷನಲ್ ಇಲ್ಲ. LPG ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಟ ಮಾಡೋದನ್ನು ಮುಂದುವರಿಸ್ತಾ ಇದ್ದಾರೆ. ತುಂಬ ಕಡೆ ಗ್ಯಾಸ್ ಬಂಕ್ ಬಂದಾಗಿದೆ. ಹಿಂಗಿದ್ರೆ ನಾವು ಜೀವನ ಹೆಂಗೆ ಮಾಡೋದು? ಸಾಲ ಮಾಡಿ ಅಭ್ಯಾಸ ಇಲ್ಲ, ಯಾರನ್ನೂ ಕೇಳೋಕ್ಕಾಗಲ್ಲ, ಯಾಕಂದರೆ ಅದು ಮರ್ಯಾದೆ ಪ್ರಶ್ನೆ. ನೋಡಿ, ನಿನ್ನೆ 82ರಿಂದ 84 ರೂಪಾಯಿ ಅಂತ ಇದ್ರು, ಈಗ ಏಕಾಏಕಿ 100 ರೂಪಾಯಿಗೆ kg ಅಂತಿದ್ದಾರೆ. ಯಾವಾಗ ಈ ಸಮಸ್ಯೆ ಬಗೆಹರಿಯುತ್ತೋ ಅಂತ ಗೊತ್ತಿಲ್ಲ ಅಂತ. ಪಾಪ ಅವ್ರು ಹೇಳೋದು ಕರೆಕ್ಟ್ ಇದೆ. ಯಾಕಂದರೆ ಇವ್ರಿಗೆ ಪ್ರೈಸ್ ಜಾಸ್ತಿ ಮಾಡಿದ್ರು ಗ್ರಾಹಕರು ಕೊಡೋಕ್ಕೆ ರೆಡಿ ಇರಲ್ಲ. ಯಾಕೆ 10 ರೂಪಾಯಿ ಜಾಸ್ತಿ ಕೇಳ್ತಿದ್ದೀರಾ ಅಂತ ಗಲಾಟೆ ಮಾಡ್ತಾರೆ. ಹೆಚ್ಚು ಮಾತಾಡಿದ್ರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ಹೀಗಾಗಿ ಏನು ಮಾಡೋದು ಅಂತ ಅರ್ಥನೇ ಆಗದ ಸ್ಥಿತಿಯಲ್ಲಿ ಆಟೋ ಚಾಲಕರು ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಬೆಂಗಳೂರಿನ ಗ್ಯಾಸ್ ಬಂಕ್ಗಳಲ್ಲೂ ಕೂಡ ತಟ್ಟಿದೆ. ಕಳೆದ 4 ದಿನಗಳಿಂದಲೂ ಕೂಡ ಈ ಟೋಟಲ್ ಗ್ಯಾಸ್ ಏನಿದೆ, ಈ ಗ್ಯಾಸ್ ಬಂಕ್ ಬಂದಾಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿ ಸ್ಟಾಕ್ ಇಲ್ಲ ಅನ್ನುವಂಥ ಕಾರಣಕ್ಕೆ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದ್ ಮಾಡಿದ್ದಾರೆ. ಅಂದರೆ ಸಂಪೂರ್ಣ ಬಂದ್ ಆಗಿರುವಂಥದ್ದು. ಇಲ್ಲಿ ಸಿಬ್ಬಂದಿಗಳು ಕೂಡ ಇಲ್ಲ, ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಬಂದು ಇಲ್ಲಿ ಗ್ಯಾಸನ್ನು ತುಂಬಿಸ್ಕೋತಾ ಇದ್ರು, ರಿಫಿಲ್ ಮಾಡ್ಕೋತಾ ಇದ್ರು. ಆದರೆ ಈಗ ಸಾಧ್ಯ ಆಗ್ತಾ ಇಲ್ಲ. ಕಳೆದ 4 ದಿನಗಳಿಂದಲೂ ಕೂಡ ಇದೇ ರೀತಿಯಂಥ ಪರಿಸ್ಥಿತಿ, ಗ್ಯಾಸ್ ಬರ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಟೋಟಲ್ ಗ್ಯಾಸ್ ಅವ್ರು ಏನು ಮಾಡಿದ್ದಾರೆ, ಇದು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಈಗ ನನ್ನ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಂದರೆ ಎಷ್ಟು ಕಷ್ಟ ಆಗ್ತಿದೆ ಅವ್ರಿಗೆ ಅಂತ. ಸರ್ ಹೇಳಿ ಸರ್. ಗೋ ಗ್ಯಾಸಲ್ಲಿ 100 ರೂಪಾಯಿ ಮಾಡಿದ್ದಾರೆ ಈಗ. ಆ ತೊಗೊಂಡು ನಾವು ಏನು ಮಾಡಿಸೋದು, ಹೆಂಗೆ ಓಡಿಸೋದು, ಬಾಡಿಗೆ ಹೆಂಗೆ ಓಡಿಸೋಕ್ಕಾಗಲ್ಲ. ಈಗ ಇಲ್ಲಿ ಬಂದಾಗಿದೆ ಸರ್, ಇಲ್ಲೇ ಹಾಕಿಸ್ತಾ ಇದ್ದೀರಾ ನೀವು? ಇಲ್ಲಿ ಗ್ಯಾಸ್ ಕ್ಲೋಸ್ ಆಗಿದೆ ಸರ್. ಇದು ಗ್ಯಾಸ್ ಜಾಸ್ತಿ, ಗ್ಯಾಸ್ ಇಲ್ಲ, ಇಲ್ಲಿ ಸ್ಟಾಕ್ ಇಲ್ಲ. ಇಲ್ಲಿ ಅಲ್ಲಿ ಒಂದು ಕಡೆ ಇದೆ ಅಷ್ಟೇ. ಗೋ ಗ್ಯಾಸಲ್ಲಿ ಬಂದರೆ ಗ್ಯಾಸ್ ಇದೆ ಅಷ್ಟೇ. ಈಗ ಮೊದಲು ಎಷ್ಟಿತ್ತು ಅಲ್ಲಿ? ರೇಟ್ ಜಾಸ್ತಿ ಮಾಡಿದಾರಾ? ಜಾಸ್ತಿ ಮಾಡಿದ್ದಾರೆ ಈಗ. ಫಸ್ಟ್ 82 ರೂಪಾಯಿ ಇತ್ತು, ಇವಾಗ 100 ರೂಪಾಯಿ ಮಾಡಿದ್ದಾರೆ. ಈಗ ಇವತ್ತು ಬೆಳಿಗ್ಗೆನೂ ಜಾಸ್ತಿ ಮಾಡಿದ್ದಾರೆ, 100 ರೂಪಾಯಿ ಮಾಡಿದ್ದಾರೆ. ಯಾವಾಗಿಂದ ಸರ್? ಬೆಳಗ್ಗೆಯಿಂದ ಜಾಸ್ತಿ ಮಾಡಿದಾರಾ? ಬೆಳಗ್ಗೆಯಿಂದ 100 ರೂಪಾಯಿ ಮಾಡಿದ್ದಾರೆ. ನಿನ್ನೆವರೆಗೂ 82 ರೂಪಾಯಿ ನಮ್ಮ 82 ಇತ್ತು, 82 ರೂಪಾಯಿ ಇಷ್ಟೇ ಇದ್ದಿದ್ದು. ಇವತ್ತು 100 ರೂಪಾಯಿ ಬೆಳಗ್ಗೆಯಿಂದ 100 ರೂಪಾಯಿ ಮಾಡಿದ್ದಾರೆ. ಅಂದರೆ ಟೋಟಲ್ ಗ್ಯಾಸ್ ಬಂದಾಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ಇರುವಂಥ ಕೆಲವು ಬಂಕ್ಗಳಲ್ಲಿ ಹೆಚ್ಚಿನ ಹಣವನ್ನು ತೆಗೆದುಕೊಡ್ತಾ ಇದ್ದಾರೆ ಅಂತ ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಏನನ್ಸುತ್ತೆ ಈ ಥರ ಜಾಸ್ತಿ ಆಗ್ತಿದೆ, ಗ್ಯಾಸ್ಗಳೆಲ್ಲ ಗ್ಯಾಸ್ ಬಂಕ್ಗಳೆಲ್ಲ ಬಂದಾಗ್ತಿದೆ? ಇವಾಗ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ. ನಾವು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾರು ಪಬ್ಲಿಕ್ ಕೊಡಲ್ಲ. ಏನಕ್ಕೆ ಕೊಡಬೇಕು ಅಂತಾರೆ. ನೀವು ಹೋಗಿ ಅಲ್ಲಿ ಮಾತಾಡಿ ಅಂತಾರೆ. ನಾವೆಲ್ಲಿ ಹೋಗಿ ಅಲ್ಲಿ ಮಾತಾಡೋದು ಒಬ್ಬನೇ? ಸಮಸ್ಯೆ ಆಗ್ತಿದೆ ನಿಮಗೆ? ನಮಗೆ ಸಮಸ್ಯೆನೇ. ಬೆಳಗ್ಗೆಯಿಂದ 100 ರೂಪಾಯಿ ಸಂಪಾದನೆ ಮಾಡಿಲ್ಲ, 4 ಗಂಟೆಗೆ ಬಂದು. ಈಗ ಗ್ಯಾಸ್ ಬಂಕ್ಗಳು ಬೆಂಗಳೂರಲ್ಲಿ, ಈಗ ನೀವು ಬೇರೆ ಬೇರೆ ಕಡೆಗಳಿಗೆ ಹೋಗ್ತಾ ಇರ್ತೀರಿ, ತುಂಬ ಕಡೆಗಳಲ್ಲಿ ಬಂದಾಗಿದೆಯಾ? ಹೌದು ಸರ್. ಇವಾಗ ಇಲ್ಲೇ 4 ಬಂಕ್ ಇದೆ, 4 ಬಂಕು ಬಂದೆ. LPG ಇದು CNG ಮಾತ್ರ ನಡೀತಾನೆ ಐತಿ. ಇದು ಅಂದರೆ ಎಲ್ಲ ಕಡೆಗಳು ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ನಿನ್ನೆ 82-84 ರೂಪಾಯಿ ಕೊಡ್ತಾ ಇದ್ದಂಥವ್ರು ಇವತ್ತು 100 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಸಮಸ್ಯೆಗಳಾಗ್ತಿದ್ದಾವೆ. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಸಮಸ್ಯೆ. ಈಗ ಗೋವರ್ಧನ್ ಸುತ್ತಮುತ್ತಲೇ 4 ಗ್ಯಾಸ್ ಬಂಕ್ಗಳು ಬಂದಾಗಿರುವಂಥದ್ದು. ಇದರಿಂದಾಗಿ ಸಮಸ್ಯೆಗಳಾಗ್ತಿದ್ದಾವೆ ನಮಗೆ. ಜೊತೆಗೆ ಹೆಚ್ಚಿನ ಹಣವನ್ನು ತಗೋತಾ ಇದ್ದಾರೆ. ಇನ್ನು ನಾವೇನಾದರೂ ಕಸ್ಟಮರ್ಗೆ, ಅಂದರೆ ಏನು ಆಟೋ ಹತ್ತುತ್ತಾರೆ ಪ್ಯಾಸೆಂಜರ್ಸು, ಅವ್ರಿಗೆ ಏನಾದರೂ ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಅವರು ಕೊಡಲ್ಲ. ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ನಾವು ಈ ಹೆಚ್ಚಾಗಿರುವಂಥ ಗ್ಯಾಸ್ ಬಂಕ್ಗಳ ಹೆಚ್ಚಿನ ದರವನ್ನು ಕೊಟ್ಟು ಹಾಕಿಸ್ಕೊಂಡು ಓಡಾಡುವಂಥದ್ದು ಕಷ್ಟ ಆಗ್ತಿದೆ ಅನ್ನುವಂಥ ಮಾತುಗಳನ್ನು, ತಮ್ಮ ನೋವನ್ನು ಇವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು.